ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ ನಾನ್ ನಿಮ್ಗೆ ಸಮ್ಮರ್ ಹಾಲಿಡೇಸ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲೋಗಿ ಮಕ್ಳು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಅದಕ್ಕೂ ಮುಂಚೆ ನೀವು ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ನಾನು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಲ್ಲಿ ಯಾವ್ಯಾವೆಲ್ಲ ಗೇಮ್ಸ್ ಇದಾವೆ ಮತ್ತೆ ಅದ್ರ ಪ್ರೈಸ್ ಏನು ಯಾವ ರೀತಿ ಹೋಗ್ಬೇಕು ಅನ್ನೋದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದ್ಲಿಗೆ ನಾವು ಫನ್ ವರ್ಡ್ ಅಂತ ಬೆಂಗಳೂರಲ್ಲಿ ಇದೆ, ಚಾಮರಾಜನಗರದಲ್ಲಿದೆ. ಸ್ವಲ್ಪ ನಮ್ಗೆ ಮೆಜೆಸ್ಟಿಕ್ ಇಂದ ಹೋದ್ರೆ ಬಸ್ಗಳು ಸಿಗ್ತವೆ, ಬಟ್ ಸ್ವಲ್ಪ ರೇರು. ಶಿವಾಜಿನಗರಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಶಿವಾಜಿನಗರದಿಂದ ಫನ್ ವರ್ಡ್ ಹತ್ರನೇ ಡೈರೆಕ್ಟ್ ಸಿಗ್ತವೆ. ಶಿವಾಜಿನಗರಕ್ಕಾದ್ರೆ ಬೇಜಾನ್ ಮೆಜೆಸ್ಟಿಕ್ ಇಂದ ಬಸ್ ಸಿಗ್ತವೆ. ನಾವು ಫಸ್ಟ್ ಅಲ್ಲಿಗೆ ಹೋಗಿದ ತಕ್ಷಣನೇ ಎರಡು ಗೇಮ್ಗಳು ನಮ್ಗೆ ಎಂಟ್ರಿ ಆಗಿದ್ದು ತಕ್ಷಣನೇ ಡ್ರೈ ಗೇಮ್ಸ್ ಸಿಗ್ತವೆ. ಮೊದ್ಲಿಗೆ ಮಕ್ಕಳು ಸಿಗ್ತವೆ ಮತ್ತೆ ದೊಡ್ಡವ್ರು ಆಡೋ ಅಂತವಿದಾವೆ. ಇದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಕೆಲವೊಂದ್ರಲ್ಲಿ ಬರೀ ದೊಡ್ಡವ್ರ ಆಡೋ ಗೇಮ್ ಇರ್ತವೆ. ಇದ್ರಲ್ಲಿ ದೊಡ್ಡವ್ರಿಗೆ ಯಾವ ರೀತಿ ಗೇಮ್ಸ್ ಇದಾವೋ ಅದೇ ರೀತಿ ಚಿಕ್ಕ ಮಕ್ಳು ಕೂಡ ಅರೇಂಜ್ ಮಾಡಿದ್ದಾರೆ. ನಾವು ಫಸ್ಟ್ ಗೆ ಹೋಗಿದ ತಕ್ಷಣನೇ ಲಾಕರ್ ತಗೊಂಡ್ಬಿಟ್ಟು ಅಲ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಫಸ್ಟ್ ವಾಟರ್ ಗೇಮ್ಗೆ ಹೋದ್ವಿ. ವಾಟರ್ ಗೇಮ್ಗಳು ಅಷ್ಟೇ ತುಂಬಾ ಚೆನ್ನಾಗಿದಾವೆ, ಮಕ್ಳು ಕೂಡ ಕಂಫರ್ಟಬಲ್ ಆಗಿ ಆಡ್ಬೋದು. ತುಂಬಾ ತುಂಬಾ ದೊಡ್ಡ ಗೇಮ್ಸ್ ಇದಾವೆ ವಾಟರ್ ಗೇಮ್ ಅಲ್ಲಿ. ಡ್ರೈ ಗೇಮ್ಗಿನ್ನ ವಾಟರ್ ಗೇಮ್ಸೇ ತುಂಬಾ ಜಾಸ್ತಿ ಇದ್ವು. ನಮ್ಗೆ ಆಡ್ಲಿಕ್ಕೆ ಆಗ್ಲಿಲ್ಲ ಜಾಸ್ತಿ, ಸ್ವಲ್ಪ ಸ್ವಲ್ಪ ಆಡ್ಕೊಂಡು ಬಂದ್ವಿ. ಬಟ್ ಎಂಜಾಯ್ ಮಾಡೋರ್ಗಾದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಗೆ ಕೆಲವೊಂದ್ ಗೇಮ್ಗಳು ನೋಡ್ಬಿಟ್ಟೆ ಭಯ ಆಯ್ತು, ಆಡಕ್ ಹೋಗ್ಲಿಲ್ಲ. ಈ ಗೇಮ್ ಅಂತೂ ಇದು ಸಖತ್. ಇದನ್ನ ನೋಡಂತೂ ಒಂದ್ ನಿಮಿಷ ನನಗೆ ಮೀಟ್ ಆಫ್ ಆಗ್ಬಿಡ್ತು. ನಾನು ಅದಕ್ಕೆ ಇದು ಸವಾಸನೆ ಬೇಡಪ್ಪ ಅಂತ ಹೇಳಿ ಸುಮ್ನಾದ್ವಿ. ಸಡನ್ ಆಗಿ ಬಿಟ್ಬಿಡ್ತಾನೆ, ಅದು ಎಷ್ಟು ಸ್ಲೋಪ್ ಇದೆ ಅಂದ್ರೆ ಅದ್ ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಈ ಗೇಮ್ ಅಲ್ಲಿ ಹೋದ್ವಿ, ಇದ್ರಲ್ಲೂ ಅಷ್ಟೇ ಜೀವ ಬಾಯಿಗೆ ಬಂದಿತ್ತು ಫುಲ್ಲು. ಅದನ್ನ ನೋಡಿದ್ರೆ ಭಯ ಆಗೋಯ್ತು ನನ್ಗೆ. ಆದ್ರೂ ಏನೋ ಧೈರ್ಯ ಮಾಡಿ ಹೋದ್ವಿ. ಅದ್ರೊಳಗಡೆ ಹೋಗ್ತಲೇ ಫುಲ್ ಎಲ್ಲ ಕತ್ಲೆ ಕತ್ಲೆ, ಫುಲ್ ಭಯನೇ ಭಯ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies. ವಾಟರ್ ಗೇಮ್ ಅಲ್ಲಿ ಜಾಸ್ತಿ ಸ್ಲೈಡಿಂಗ್ ಗೇಮ್ಗಳು ಇದಾವೆ. ನಮ್ಗೆ ಸ್ಲೈಡಿಂಗ್ ಗೇಮ್ ಮಾಡ್ಬೋದು, ರೈನ್ ಡ್ಯಾನ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಾಟರ್ ಗೇಮ್ಸ್ ಇಟ್ಟಿದ್ದಾರೆ. ಮತ್ತೆ ಫಾಲ್ಸ್ ಇತ್ತು. ಫಾಲ್ಸ್ ಅಲ್ಲಿ ಕೂಡ ಕೆಲವೊಂದ್ ಟೈಮ್ ನೀರ್ ಆಫ್ ಮಾಡ್ಬಿಡ್ತಾನೆ ಅವನು. ಲಂಚ್ ಅವರ್ ಟೈಮ್ ಅಲ್ಲಿ 1 ಅವರ್ ಏನೋ ಆಫ್ ಮಾಡಿದ, ಬಿಟ್ರೆ 4:30ವರೆಗೂ ಇರುತ್ತೆ. ಈ ವಾಟರ್ ಗೇಮ್ಗಳೆಲ್ಲ ಹೆಂಗೆ ಅಂದ್ರೆ 10:30ಇಂದ 4:00ವರೆಗೆ ಕ್ಲೋಸು. ಡ್ರೈ ಗೇಮ್ಗಳು 7 ಗಂಟೆ ಕ್ಲೋಸ್ ಅಂತಾರೆ, ಬಟ್ 6:00ವರೆಗೆ ಕ್ಲೋಸ್ ಮಾಡ್ತಾರೆ. If you think that I'ma slow down, don't wanna hear it talking shit, fuck the drama. You keep it coming, I'ma send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ದೂರ ದೂರ ನಾವು ನಡೆಯೋ ಅವಶ್ಯಕತೆಗಳಿಲ್ಲ. ಎಲ್ಲ ಪಕ್ಕನೇ ಇರೋದ್ರಿಂದ ಗೇಮ್ಗಳು ಬೇಗ ಬೇಗ ಆಡ್ಲೂಬಹುದು. ನಾವು ನಡೆದಿದ್ದೀವಿ ಅಷ್ಟು ದೂರ ಹೋಗ್ಬೇಕು ಆಡಕ್ಕೆ ಅನ್ನೋ ತರ ಸ್ಟ್ರೆಸ್ ಕೂಡ ಆಗಲ್ಲ. ಈ ಗೇಮ್ ಅಂತೂ ಸಖತ್ತಾಗಿತ್ತು. ಇದನ್ನ ಆಡ್ಬೇಕಾದ್ರೆ ಸಖತ್ತು ಭಯನೂ ಆಯ್ತು. ಏನ್ ಆಗಲ್ಲ ಅನ್ಕೊಂಡ್ವಿ. ಇದು ನಾನು ಆಲ್ರೆಡಿ ಇದನ್ನ ಹೋಗಿ ಒಂದ್ 3-4 ಸಲ ಬೇರೆ ಕಡೆ ಆಡಿದ್ರಿಂದ ಏನ್ ಅಷ್ಟು ಭಯ ಅನ್ನಿಸ್ತಿಲ್ಲ, ಬಟ್ ಥ್ರಿಲ್ಲಿಂಗ್ ಆಗಿತ್ತು. ಮಕ್ಳದೆಲ್ಲ ಫುಲ್ ಒಂದೇ ಲೈನಲ್ಲಿ ಇಟ್ಟಿದ್ದಾನೆ, ಎಲ್ಲ ಒಂದೇ ಲೈನಲ್ಲಿ ಆಡಿಸ್ಕೊಂಡ್ ಬರ್ಬೋದು. ಎಲ್ಲಾ ಗೇಮ್ಗಳಿಗೂ ಫೋನ್ ಅಲೋ ಮಾಡ್ತಾರೆ, ಇದೊಂದು ಗೇಮ್ ಅಲ್ಲಿ ಇರಲ್ಲ. ಯಾಕಂದ್ರೆ ಇದು ಫುಲ್ ರೊಟೇಟ್ ಆಗೋದ್ರಿಂದ ಇದೊಂದು ಗೇಮ್ ಅಲ್ಲಿ ಫೋನ್ ಅಲೋ ಕೊಡೋದಿಲ್ಲ. ಮತ್ತೆ ಇನ್ನೊಂದಿದೆ ಸೇಮ್ ಇದೇ ತರದ್ದು, ಅದು ನೀರಲ್ಲಿದೆ. ಕೆಳಗಡೆ ನೀರ್ ಬಿಟ್ಬಿಟ್ಟು ಮೇಲ್ಗಡೆಯಿಂದ ಇದ್ ಮಾಡ್ತಾನೆ, ಅದು ಅಷ್ಟೇ ಇದೇ ತರ ಫುಲ್ ರೊಟೇಟ್ ಆಗುತ್ತೆ. ಅದೊಂದು ಗೇಮ್ಗೆ ಇರಲ್ಲ. ಇನ್ನೊಂದು ಇದ್ರ ಆಪೋಸಿಟ್ ಇದೆ ಇನ್ನೊಂದು ಗೇಮು, ಅದ್ರಲ್ಲಿ ಫೋನ್ ಅಲೋ ಇರಲ್ಲ. ಈ ಮೂರ್ ಗೇಮ್ ಬಿಟ್ರೆ ಇನ್ನೆಲ್ಲಾ ಗೇಮಲ್ಲೂ ಕೂಡ ನಾವು ಫೋನ್ ತೆಗೆದುಕೊಂಡು ಹೋಗ್ಬೋದು. ಇದು ಜೋಕಾಲಿ, ಇದು ಅಷ್ಟೇ, ಇದು ತುಂಬಾ ಚೆನ್ನಾಗಿತ್ತು, ಚೆನ್ನಾಗೇ ಎಂಜಾಯ್ ಮಾಡಿದ್ವಿ.
ನಿಮ್ಗೆ ಇದ್ರ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದೆ. ಆನ್ಲೈನ್ ಅಲ್ಲಾದ್ರೆ 3 ಟಿಕೆಟ್ ತಗೊಂಡ್ರೆ 2 ಟಿಕೆಟ್ ಫ್ರೀ ಅಂತ ಕೊಡ್ತಾನೆ. ಬಟ್ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕು. ಅದು ಏಪ್ರಿಲ್ 1ರಿಂದ ಮೇ 15 ಮಾತ್ರ ಆಫರ್ ಇದೆ. ವೀಕೆಂಡ್ ಅಲ್ಲಿ ಹೋದ್ರೆ ಮತ್ತೆ 300 ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾನೆ. ವೀಕ್ ಡೇಸ್ ಅಲ್ಲಿ ಹೋದ್ರೆ 300 ಕಮ್ಮಿ. ಮತ್ತೆ ಮಕ್ಳಿಗೆ ಏನಾದ್ರು ಆದ್ರೆ ID ಕಾರ್ಡ್ ತಗೊಂಡ್ ಹೋದ್ರೆ 30% ಡಿಸ್ಕೌಂಟ್, ಅಂದ್ರೆ 1000 ಇರುತ್ತೆ ಕಿಡ್ಸ್ಗೆ, 30% ಅಂದ್ರೆ 700 ಏನೋ ತಗೋಸ್ಕೊಂತಾನೆ. ಇಲ್ಲ ಅಂದ್ರೆ ಅವ್ರಿಗೆ 1000 ಪೇ ಮಾಡ್ಬೇಕು. 999 ಇರುತ್ತೆ, ಅದು 1000 ಪೇ ಮಾಡಿಸ್ಕೊಂತಾರೆ. ವಿತ್ GST ಎಲ್ಲ ಸೇರ್ಬಿಟ್ಟು 1000 ಏನೋ ಪೇ ಮಾಡಿಸ್ಕೊಂತಾರೆ. ಮತ್ತೆ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ 3ಗೆ ಮತ್ತೆ 2 ಫ್ರೀ ಆಗೇನೋ ಕೊಡ್ತಾರೆ. ಬಟ್ ಆನ್ಲೈನ್ ಬುಕ್ ಮಾಡ್ದಂಗ ಅಲ್ಲೇ ಹೋಗಿ ತಗೊಂತೀವಿ ಅಂದ್ರೆ 1000 ಸಮಥಿಂಗ್ ಏನೋ ಇದೆ. ಫೋಟೋಸ್ ಹಾಕ್ತೀನಿ ನಾನು ನಿಮ್ಗೆ ಅದ್ರದ್ದು. ಇದಿದ್ರಾಗ ಹೇಳ್ಬೇಕಂದ್ರೆ ಬೇರೆಯವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ಗೇಮ್ಸ್ಗಳು ತುಂಬಾ ಚೆನ್ನಾಗಿದಾವೆ. ಎಲ್ರು ಆಡ್ಬೋದು, ಏನು ಭಯ ಅನ್ಸಲ್ಲ. ನಾವು ಕೊಡೋ ಅಮೌಂಟಿಗೆ ಏನು ಇದ್ರಲ್ಲಿ ಲಾಸ್ ಅನ್ಸಲ್ಲ. ಯಾಕಂದ್ರೆ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಮಧ್ಯಾಹ್ನ ಹೋಗ್ಬಿಟ್ರೆ ಗೇಮ್ಗೆ ಫುಲ್ ಕ್ರೌಡ್ ಕಡಿಮೆ ಇರುತ್ತೆ. ನಾವು ಚೆನ್ನಾಗಿ ಆಟ ಆಡ್ಬೋದು. ಆಮೇಲೆ ಜನ ಬರ್ತಾ ಇರ್ತಾರೆ. ಆದಷ್ಟು ವೀಕ್ ಡೇಸ್ ಅಲ್ಲಿ ಹೋಗ್ರಿ. ವೀಕ್ ಡೇಸ್ ಅಲ್ಲಿ ಹೋದ್ರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಅವಾಗ ಚೆನ್ನಾಗಿ ಆಟ ಆಡ್ಬೋದು. ಮತ್ ಇನ್ನೊಂದ್ ವಿಷಯ, ಬೇರೆ ಕಡೆ ಎಲ್ಲ ನಮ್ಗೆ ಫುಡ್ ಅಲೋಸ್ ಇರಲ್ಲ. ಇದ್ರಲ್ಲಿ ನಾವು ಹೊರಗಡೆಯಿಂದಾನೇ ನಮ್ಗೆ ಏನ್ ಬೇಕು ಅದು ಫುಡ್ ತಗೊಂಡ್ ಹೋಗ್ಬೋದು. ಇಲ್ಲಿ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ಮತ್ ಅದ್ರೊಳಗಡೆ ನಮ್ಗೆ ಅಲ್ಲಿ ಐಸ್ ಕ್ರೀಮು, ನೀರ್ ಬಾಟ್ಲು ಎಲ್ಲ ಸಿಕ್ಕಿದ್ವು. ಅವು ಕೂಡ ಏನ್ ನಮ್ಮ ಹೊರಗಡೆ ಏನ್ ತೆಗೆದುಕೊಂತೀವೋ, ಅಮೌಂಟ್ ಏನ್ ಕೊಡ್ತೀವೋ ಅದೇ ಅಮೌಂಟ್ಗೆ ಅಲ್ಲಿ ಮಾರ್ತಿದ್ರು. ಅಲ್ಲೇನು ಎಕ್ಸ್ಟ್ರಾ ಚಾರ್ಜಸ್ ಇಟ್ಕೊಂಡ್ ಮಾರ್ತಿರ್ಲಿಲ್ಲ. ಹಂಗಾಗಿ ಅದು ಕೂಡ ವರ್ತ್ ಅನ್ನಿಸ್ತು ನಮ್ಗೆ. ಬೇರೆ ಕಡೆ ಎಲ್ಲ ಹೋದ್ರೆ ಒಂದ್ ನೀರ್ ಬಾಟಲ್ ಕೂಡ ಬಿಡಲ್ಲ, ಅದು ಕೂಡ ನಾವು ಪೇ ಮಾಡ್ಬೇಕು. ಮತ್ತೆ 1 to ಡಬಲ್ ಪೇ ಮಾಡಿಸ್ಕೊಂತಾರೆ. ಇಲ್ಲಿ ಆತರ ಏನಿಲ್ಲ. ಲಾಕರ್ಗೆ 500 ಕೊಟ್ರೆ ಒಂದು ಲಾಕರ್ ಕೀ ಕೊಡ್ತಾರೆ. ಅದ್ರಲ್ಲಿ ನಾವು ಲಾಕ್ ಮಾಡ್ಬೋದು. 2 ಬ್ಯಾಗ ಕಂಫರ್ಟಬಲ್ ಆಗಿ ಇಡ್ಬೋದು ಅಷ್ಟೇ. ಬಟ್ ಆ ಕೀನ ನಾವು ವಾಪಸ್ ಕೊಟ್ಟಾಗ ನಾವೇನ್ ಅಮೌಂಟ್ ಪೇ ಮಾಡಿರ್ತೀವೋ ಆ ಅಮೌಂಟ್ ಇಂದು ಕೀ ಕೊಟ್ಟಿದ ತಕ್ಷಣ ನಮ್ಗೆ ಅದು ಅಮೌಂಟ್ ನ ನಮ್ಗೆ ರೀಫಂಡ್ ಮಾಡ್ತಾರೆ. ಮಕ್ಳಿಗ್ ಮಾತ್ರ ಇಲ್ಲಿ ದೊಡ್ಡವ್ರಿಗಿನ್ನ ಮಕ್ಳಿಗೆ ತುಂಬಾ ಚೆನ್ನಾಗಿ ಗೇಮ್ಸ್ ಇದಾವೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಳನ್ನೇ ಗೇಮಿಗೆ ಕರ್ಕೊಂಡು ಹೋಗ್ಬೇಕಪ್ಪ ಅನ್ನೋಂಥವ್ರು ಈ ಒಂದು ಫನ್ ವರ್ಲ್ಡ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಳು ಗೇಮ್ಸ್ ತುಂಬಾನೇ ಇರೋದ್ರಿಂದ ತುಂಬಾ ಮಕ್ಳು ಕೂಡ ಕಂಫರ್ಟಬಲ್ ಆಗಿ ಆಟ ಆಡ್ತಾರೆ. ಅವರಿಗೆ ಯಾವ್ದೇ ರೀತಿ ಭಯ ಇರಲ್ಲ, ನಮಗೂ ಏನ್ ಭಯ ಇರಲ್ಲ. ಅವ್ರನ್ನ ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಆಡ್ಕೊಂತಿರ್ತಾರೆ. ಕೆಲವೊಂದ್ರಲ್ಲಿ ಬೇರೆ ಕಡೆ ಮಕ್ಳಿಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ದೊಡ್ಡವರೇ ಬೇರೆ ಕಡೆ ಆಡ್ಬೇಕು. ಬಟ್ ಇದ್ರಲ್ಲಿ ಹಂಗಿಲ್ಲ. ಮಕ್ಳದು ಅಲ್ಲೇ ಇರುತ್ತೆ, ದೊಡ್ಡವ್ರದ್ದು ಅಲ್ಲೇ ಇರುತ್ತೆ. ಮಕ್ಳನ್ನೊಂದ್ ಗೇಮಿಗೆ ಕುಂಡ್ರಿಸ್ಬಿಟ್ಟು ನಾವು ಕೂಡ ಅವ್ರ ಅಪೋಸಿಟ್ ಅಲ್ಲಿ ಇರೋಂತ ಒಂದು ಗೇಮ್ ಅಲ್ಲಿ ಆಟ ಆಡ್ಕೊಂತ ಇರ್ಬೋದು. ಇಲ್ಲಿ ಏನು ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ. ಇಬ್ರಿಗೂ ಒಂದೇ ಕಡೆ ಇರೋದ್ರಿಂದ ಆರಾಮಾಗಿ ಮಕ್ಳನ್ನ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬರ್ಬೋದು. ಇಲ್ಲಿ ಡ್ರೈ ಗೇಮ್ಗಿನ್ನ ವಾಟರ್ ಗೇಮ್ಗಳೇ ತುಂಬಾ ಚೆನ್ನಾಗಿದ್ವು. ತುಂಬಾ ಸ್ಲೈಡಿಂಗ್ ಗೇಮ್ಸ್ ಇದ್ವು, ಆಡೋದಕ್ಕೆ ತುಂಬಾ ಚೆನ್ನಾಗಿದಾವೆ. ವಾಟರ್ ಗೇಮ್ ಇಷ್ಟಪಡೋರು ಕೂಡ ಫನ್ ವರ್ಲ್ಡ್ ಹೋಗಿ. ಈ ಫನ್ ವರ್ಲ್ಡ್ ಅಲ್ಲಿ ಬರೀ ಇದು ವಾಟರ್ ಗೇಮ್ ಇಷ್ಟೇ ಅಲ್ಲನ, ಪಕ್ಕದಲ್ಲೇ ಸ್ನೋ ಸಿಟಿ ಇದೆ, ಅಕ್ವೇರಿಯಂದು ಕೂಡ ಇದೆ. ಅವಕ್ಕೆ ಸಪ್ರೇಟ್ ಚಾರ್ಜಸ್ ಇದೆ. ನಾವು ಜಸ್ಟ್ ಫ್ಯಾಂಟಸಿ ಪಾರ್ಕಿಗೆ ಹೋಗಿದ್ದು. ಫ್ಯಾಂಟಸಿ ಪಾರ್ಕ್ ಅಲ್ಲಿ ಆಡೋದಕ್ಕೆ ಸಂಜೆ ಆಗೋಯ್ತು. ಅದ್ರ ಪಕ್ಕದಲ್ಲೇನ ಸ್ನೋ ಸಿಟಿ ಅಂತ ಮಾಡಿದ್ದಾನೆ, ಅದ್ರಲ್ಲಿ ಕೂಡ ಹೋಗಬಹುದು. ಅದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಮರ್ಮಿಡ್ ಶೋ, ಅದು ಅಕ್ವೇರಿಯಂ ತರ ಮಾಡಿ ಮರ್ಮಿಡ್ ಶೋಗಳೆಲ್ಲ ಇರ್ತವೆ. ಅದ್ರಲ್ಲಿ ಕೂಡ ಅದಕ್ಕೆ ಕೂಡ ಸಪ್ರೇಟ್ ಪ್ರೈಸಸ್ ಇರುತ್ತೆ. ನಿಮ್ಗೆ ಅದ್ರಲ್ಲಿ ಹೋದ್ಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚಾಯ್ಸ್ ಮಾಡ್ಕೊಂಡು ಹೋಗಿ. ಆಲ್ಮೋಸ್ಟ್ ಯಾರು ಅದ್ರಲ್ಲಿ ಜನ ಕಾಣ್ತಿರ್ಲಿಲ್ಲ, ಜಾಸ್ತಿ ಇದ್ದಿದೆ ಫ್ಯಾಂಟಸಿ ಪಾರ್ಕ್ ಅಲ್ಲಿ. ಇದೊಂಥರ ಅಮೇಜ್ಮೆಂಟ್ ಪಾರ್ಕ್ ಅಲ್ವಾ, ಇದು ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಾವು ಕೂಡ ಇದ್ರಲ್ಲೇ ಹೋದ್ವಿ. ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ವಿ. ಯಾರಿಗೆಲ್ಲ ಈ ಒಂದ್ ವಿಡಿಯೋ ಇಷ್ಟ ಆಗಿದೆಯೋ ಅವರು ದಯವಿಟ್ಟು ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮೈನ್ ಕ್ಲಾಸ್ ಆಯ್ತು. ಓ ಮೈ ಗಾಡ್. ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಬೇಕು. ಹಾ ರೋಲರ್ ಕೋಸ್ಟರ್ ಇರ್ಲಿಲ್ಲ, ಅದ್ರ ಬದಲು ಇದು ಮಿನಿ ರೋಲರ್ ಕೋಸ್ಟರ್ ತರ ಇತ್ತು. ಇದ್ರಲ್ಲಿ ಹೋದ್ವಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ಏನ್ ಅಷ್ಟು ಭಯ ಅನ್ನಿಸ್ಲಿಲ್ಲ, ಬಟ್ ಎಂಜಾಯ್ ಮಾಡೋದಕ್ಕಂತೂ ಸೂಪರ್ ಆಗಿತ್ತು. ಮಕ್ಕಳನ್ನ ಕೂಡ ಇದು ಅಲೋ ಮಾಡ್ತಾರೆ. ನನ್ ತಂಗಿ ಮಾತ್ರ ಇದ್ರಲ್ಲಿ ಒಂದ್ ಗೇಮ್ ಆಡೋದು, ಹೋಗೋದು, ವಾಮಿಟ್ ಮಾಡೋದು, ಒಂದ್ ಗೇಮ್ ಆಡೋದು, ವಾಮಿಟ್ ಮಾಡೋದು, ಇದೇ ಮಾಡ್ಬಿಟ್ಲು. ಆದ್ರೂ ಆಸೆ ಮಾತ್ರ ತಿರ್ಲಿಲ್ಲ. ನನ್ ಮಕ್ಳಂತೂ ಒಂದೊಂದ್ ಗೇಮ್ ನ ಒಂದೊಂದ್ 4-4 ಸಲ ಆಡಿದಾರೋ ಏನೋ. ಅವ್ರೀಗ ಆ ಗೇಮ್ ಆಡೋದೇ ಒಂದ್ ಖುಷಿ. ಬರ್ರಿ ಅಂದ್ರೆ ಬರ್ತಾನೆ ಇಲ್ಲ. ದೀಪು 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 ಲಹರಿ.
ನೋಡ್ರಿ ಈಗ. ಇಂಡಿಯಾ ಮ್ಯಾಪ್ ನೋಡಿ ಹೆಂಗೆ ಆಗ್ತಾ ಇದೆ. Oh my god! ಸೂಪರ್ ಐತೆ. ನಾನು ಇದು ಭಯ ಆಗುತ್ತೆ ಅನ್ಕೊಂಡೆ ಇದನ್ನ.